ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಡದೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಆಗರ ರಾಜು ಹೇಳಿಕೆ. ಮೈಸೂರಿನಲ್ಲಿ ಸುಮಾರು 17 ದಿನಗಳಿಂದ ಸಂಶೋಧನಾ ವಿದ್ಯಾರ್ಥಿಗಳು ಶಿಷ್ಯವೇತನ ಕೊಡಿ ಎಂದು ವಿಶ್ವವಿದ್ಯಾಲಯವನ್ನು ಹಾಗೂ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದರೆ, ಈ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೊಸ ಸಂಶೋಧನೆ ಮಾಡಲು ವೇತನ ಕೊಡಲು ಸರ್ಕಾರದ ಕೈಯಲ್ಲಿ ಶಕ್ತಿ ಇಲ್ಲವೇ? ಇದು ನನ್ನ ಪ್ರಶ್ನೆ ಎಂದು ಆಗರ ರಾಜು ಆಕ್ರೋಶ. ಸಂಶೋಧನಾ ವಿದ್ಯಾರ್ಥಿಗಳು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಯಾರು ಹೊಣೆ? ಅವರ ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕು ಎಂದು ಮಾಧ್ಯಮದ ಜೊತೆ ಮಾತನಾಡಿದರು. ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಸುಮಾರು 17 ದಿನದಿಂದ ಸಂಶೋಧನಾ ವಿದ್ಯಾರ್ಥಿಗಳು ಪ್ರತಿಭಟನಾ ನಿರತರಾಗಿದ್ದಾರೆ. ಕಾರಣ, ನಮಗೆ ಶಿಷ್ಯ ವೇತನ ಕೊಡಿ ಅಂತಂದ್ಬಿಟ್ಟು ವಿಶ್ವವಿದ್ಯಾಲಯನ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಥವಾ ಹೊಸ ಸಂಶೋಧನೆಗೆ ಈ ಸರ್ಕಾರಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಶಕ್ತಿ ಇಲ್ವಾ? ಇದು ನಮ್ಮ ಪ್ರಶ್ನೆ. ಕೇವಲ 96 ಸಂಖ್ಯೆಯ ವಿದ್ಯಾರ್ಥಿಗಳು ನಮಗೆ ಸಂಶೋಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಂದ್ಬಿಟ್ಟು ಸರ್ಕಾರ ಮತ್ತು ವಿಶ್ವವಿದ್ಯಾಲಯನ ಒತ್ತಾಯ ಮಾಡ್ತಾಯಿದ್ರು ಕೂಡ, ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ರು ಕೂಡ ಈ ಒಂದು ಸರ್ಕಾರ ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ, ಇದು ಎಷ್ಟು ನೈತಿಕತೆಯಿಂದ ಕೂಡಿದೆ ಅಂತಂದ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಮುಂದುವರೆದು ಈ ವಿದ್ಯಾರ್ಥಿಗಳು ಏನಾದರೂ ಅನಾಹುತ ಮಾಡ್ಕೋಬೇಕಾ? ನಮಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ವಿಶ್ವವಿದ್ಯಾಲಯ ಸ್ಪಂದಿಸ್ತಾ ಇಲ್ಲ ಅಂತ ಅನಾಹುತ ಏನಾದರೂ ಮಾಡ್ಕೊಂಡ್ರೆ ಆಗ ನಿಮ್ಗೆ ಸಮಾಧಾನ ಆಗುತ್ತಾ? ಫಸ್ಟ್ ಆಫ್ ಆಲ್, ಈ ಎರಡೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ SC ST MLAಗಳು ಮತ್ತು MP ಗಳು ಅನಿಲ್, ದರ್ಶನ್ ಮತ್ತು SC ಮಾದೇವಪ್ಪನವರು ಮತ್ತು ಸಂಸದರಂಥ ಸುನಿಲ್ ಬೋಸ್ ಅವರು, ಕೊಳ್ಳೇಗಾಲ MLA ಆದಂಥ AR ಕೃಷ್ಣಮೂರ್ತಿಯವರು, ನೀವೆಲ್ಲ ಏನಕ್ಕೋಸ್ಕರ ಎಲೆಕ್ಟ್ ಆಗಿದ್ದೀರಿ? ನಮಗೆ ಇದೇ ಪ್ರಶ್ನೆ ಆಗೋವಂಥದ್ದು. SCP TSP ಹಣನ ಸುಮಾರು 50,000 ಕೋಟಿ ಇಲ್ಲಿ ತನಕ ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಇಲ್ಲಿಗೆ ಬೇಕಾಗಿರೋದು ಬರೀ 2 ರಿಂದ 3 ಕೋಟಿ ಅಷ್ಟೇ. ಈ ಹಣನ 50,000 ಕೋಟಿನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀರಿ. ಆ ಗ್ಯಾರಂಟಿಲೂ ಕೂಡ 5,000 ಕೋಟಿನ ಗೋತ ಮಾಡಿದಿರಿ. ಅದು ಯಾವ ಥರ ಬಳಸ್ಕೊತಾ ಇದ್ದೀರಿ ಗ್ಯಾರಂಟಿನ? ಯಾವುದಾದ್ರು ಎಲೆಕ್ಷನ್ ಬರ್ತಾದೆ ಅಂದ ತಕ್ಷಣ 3 ತಿಂಗಳದು 4 ತಿಂಗಳದು ಒಟ್ಟಿಗೆ ಬಿಟ್ಟು ಅವ್ರಿಗೆ ಆಮಿಷ ಒಡ್ಡೋಂಥ ಒಂದು ಮತಕ್ಕೆ ಬೇಟೆ ಆಡೋ ರೀತಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ನೀವು ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ತಾ ಇದ್ದೀರಿ. ಅರ್ಥ ಮಾಡ್ಕೊಳ್ಳಿ, ಶಿಕ್ಷಣ ಯಾವ ಕ್ಷೇತ್ರ, ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ವೀಕ್ ಆಗುತ್ತೋ ಆ ದೇಶದ ಬೆನ್ನೆಲುಬು, ಆ ದೇಶದ ಆತ್ಮನೇ ಕಟ್ಟಾಗುತ್ತೆ, ನಾಶ ಆಗುತ್ತೆ ಅಂತಂದ್ಬಿಟ್ಟು ದೊಡ್ಡ ವಿದ್ವಾಂಸರುಗಳು ಹೇಳಿರೋಂಥದ್ದು ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ದಯಮಾಡಿ ನಾಳೆ ನಾಳಿದ್ರಲ್ಲಿ ನೀವು ಸರ್ಕಾರನ ಒತ್ತಾಯ ಮಾಡಿ DK ಶಿವಕುಮಾರ್ ಅವ್ರ ಹತ್ರ ಹೋಗಿ, ಮುಖ್ಯಮಂತ್ರಿಗಳವ್ರ ಹತ್ರಕ್ಕೆ ಹೋಗಿ ನೀವು ಆ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಬಿಡುಗಡೆ ಮಾಡಿಸಿದ್ರೆ ಸರಿ. ಇಲ್ಲ ಅಂತಂದರೆ ಇವು 20ನೇ ದಿನದಿಂದ ವಿಶ್ವವಿದ್ಯಾಲಯದಲ್ಲಿ ನಾನು ಮತ್ತು ನಮ್ಮ ತಂಡ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೂರ್ತೀವಿ ಅಂತಂದ್ಬಿಟ್ಟು ಸರ್ಕಾರಕ್ಕೆ ಮತ್ತು ಇಲ್ಲಿನ SC ST MLAಗಳಿಗೆ ಎಚ್ಚರಿಸ್ತಾ ಇದ್ದೀವಿ. ಮತ್ತು ಮತ್ತೊಂದು ಸತಿ ಹೇಳ್ತೀನಿ, ವಿನಂತಿನೂ ಕೂಡ ಮಾಡ್ತಾಯಿದ್ದೀನಿ. ದಯಮಾಡಿ ಅರ್ಥ ಮಾಡಿಕೊಂಡು ಸ್ಪಂದಿಸಿ. ನಮಸ್ಕಾರ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.